ಈ ವರ್ಷ ಅತ್ಯಂತ ನಮಗೆ ಬೇಕಾದವರೊಬ್ರು ರಾಜ್ಯೋತ್ಸವ ಪ್ರಶಸ್ತಿ ಶಿಫಾರಸು ಮಾಡಲಿಕ್ಕೆ ಜಾನಪದ ಕ್ಷೇತ್ರದಲ್ಲಿ ಅವರೇ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಹೇಳಿದ್ದೇನೆ, ಈ ಸಾರಿ 80 ವರ್ಷ ದಾಟಿದಂಥ ಕಲಾವಿದರು ಸೋಮಲಿಂಗ ಬಿಜರಿಗೆ ಅವರು, ಅವ್ರ ಹೆಸರು ಸೋಮಣ್ಣ ಬಿಜರಿಗೆ ಅಂತಿದೆ, ಬರ್ಕೋರಿ. ಇಡೀ ಹಾಲ್ ಮತ ದರಂದೊಳಗೆ ಯಾವನೇ ಡೋಲು ಬಾರಿಸ್ಲಿ, ಹಾಡ್ಲಿ, ಕುಣಿಲಿ, ಕೈಪಟ್ಟು ಬಾರಿಸ್ಲಿ, ಏನೇ ಮಾಡಲಿ, ಯಾರ ಹೆಸರು ಕೊಡಂಗಿಲ್ಲ. ಸರ್ಕಾರ 50%, ಮಿನಿಸ್ಟರ್ 25%, ನಿಮ್ಗೆ 25% ಇರ್ತೈತಿ. 8 ರಿಂದ 10 ಮಂದಿಗೆ ಜನಪದ ಕಲೆಯೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರ. ನಿಮಗಿರ್ತಕ್ಕಂಥ ಪರ್ಸೆಂಟೇಜ್ನಲ್ಲಿ ಒಂದೇ ಹೆಸರು ಇರಬೇಕು, ಸೋಮಲಿಂಗ ಬಿಜರಿಗೆ ಅವ್ರದ್ದು ಅಂತ ಹೇಳಿದ್ದೀನಿ. ಇದಾಗಲೇ ಅವರು ಕೂಡ ನಮ್ಮ ಸಿದ್ದಣ್ಣ ಮಾಸ್ತರಿಗೆ ನಾನು ಏನು ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ. ಭಾಳ ಒತ್ತಾಯ ಮಾಡಿದ್ದೇನೆ ಅವ್ರಿಗೆ. ಸರ್ ನಾನು ಕೊಡಿಸಿದ್ದೀನಿ, ನಾನು ಕೊಡಿಸಿಲ್ಲ, ಶಿವ ಮಾಳಿಂಗರಾಯ ಕೊಡಿಸಿದ್ದೀನಿ, ಯಾಕಂದ್ರೆ ಅವ್ರು ಸೇವಾ ಮಾಡಿದ್ದಾರೆ. ನಾವು ಅಷ್ಟೇ ಪೋಸ್ಟ್ ಮಾಡ್ರೆ ಅಷ್ಟೇ, ಯಾರೋ ಕಳಿಸಿದ ಪತ್ರ ಯಾರಿಗೆ ಕೊಡ್ಬೇಕು ನಾವು. ಹಾಗಾಗಿ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಂತೇಳಿ ನಿಮ್ಮೆಲ್ಲರೊಂದು ಚಪ್ಪಾಳೆ ಹಾರಿಕೆ ಇರಲಿ. ಇಂಥವ್ರಿಗೆ ಬರಲಾರ್ದ ಇನ್ಯಾರಿಗೆ ಬರೋಕೆ ಬಂದಗಳೇ, ಈ ಧರ್ಮದಾಗ ಹುಟ್ಟಿದ ಮೇಲೆ ಹಾಡಾಕ್ ಬರ್ಲಿಕ್ಕೂ ಡೋಳು ಬಾರಿಸ್ಬೇಕು, ಅಂದ್ರೆ ನಾವು ಜಾತಿ ಸರ್ಟಿಫಿಕೇಟ್ನೊಳಗೆ ಹಿಂದೂ ಕುರುಬ ಅಂತ ತಗೊಂಡಿದ್ದಕ್ಕೆ ಸಾರ್ಥಕ ಆಗ್ತೈತಿ. ಸರ್ಟಿಫಿಕೇಟ್ನಾಗ ಕುರುಬರ ಒಳಗ್ಯಾರಿ, ಸೌಂಡ್ ಕೊಡ್ರಲ್ಲಿ ಸರ್ಟಿಫಿಕೇಟ್ನಾಗ ಕುರುಬರ ಒಳಗ್ಯಾರ, ಧರ್ಮದಾಗ ಕಡಿಮೆ ಆಗದೆ. ಡೊಳ್ಳಿನ ಹಾಡ ಆಗ್ಲಿಲ್ಲ, ಡೊಳ್ಳಿನ ಕೈಪೇಟ ಬಾರ್ಸಕ್ಕಾಗ್ಲಿಲ್ಲ, ಡೊಳ್ಳಿನ ಕುಣಿತ ಮಾಡಕ್ಕಾಗ್ಲಿಲ್ಲ, ಡೊಳ್ಳಿನ ವಾಲ್ಗ ಮಾಡ್ಬೋದು. ಹೌದಲ್ರಿ, ಈಗ ಗಂಡ ಮಕ್ಕಳಿಗೆ ಡೋಲ್ ಬಾರ್ಸಕ್ ಬರಲ್ಲ ಅಂತ ಹೆಣ್ಣೂರು ಕುಣಿ ಆಗತ್ತ ಶುರು ಮಾಡ್ಯಾರ್ರಿ ಇವ್ರು ಬೆಟ್ಟಿನ ಮತ್ತ ಅವ್ರು ಶುರು ಮಾಡ್ತಾರೆ. 15,000, 20,000, 50,000. ಪಾಪ ಒಂದು ಅಡಿಕೆ ಅಡಿಲಿ ಒಂದು ಅರ್ಶಿನ ಕೊಂಬಿಗೆ 100 ಕಿಲೋಮೀಟರ್ ದೇವರ ಹೊತ್ಕೊಂಡೋಗಿ ಧರ್ಮ ಬೆಳೆಸ್ತೇವ್ರ ನಾವೆಲ್ಲ. ಹಿಂದ್ ಮಾಡಿದ್ರಲ್ರಿ. ಈಗ ಫೋನ್ ಪೇ ಮಾಡಿದ್ರು ಬರ್ಲಾರ್ದಂತ ಹೆಣ್ಣೂರು ಕಲಾವಿದ್ರ ಆಗತ್ತಾರ. ಕಾರಣ ಏನಂದ್ರ ಹಾಲು ಮತ ಧರ್ಮ ಹಾಡಿದ್ರೆ ಉಳಿತೈತಿ. ಕುರುಬರನ್ನ ಸಂಘಟನೆ ಮಾಡಿ ರಾಜಕೀಯ ಮಾಡಕತ್ರಂದ್ರ ಭಾಳ ದಿನ ನಡೆಯೋದಿಲ್ಲ. ನೀವು ಕುರುಬರ ಸಂಘಟನೆ ಮಾಡೋದಾದ್ರ ಮೊದಲು ಕುರಿ ಹೊಟ್ಟಿನ ತುಂಬೈತಿನ ಹಸ್ತೈತಿ ನೋಡ್ಬೇಕು. ಅದನ್ನ ಕುರಿ ಹಸದ ಕುರಿ ಹೊಟ್ಟಿ ಮ್ಯಾಗಿಂದ ಕಾಲು ಜಗ್ಗಿಡ್ದ ಉಣ್ಣಿ ಕತ್ತರಿಸ್ಕೊಂಡು ಕಂಬಳಿ ಗದ್ದಿಗೆ ಮೇಲೆ ಮೆರಿಬೇಕಂದ್ರೆ ಇದು ಭಾಳ ದಿನ ನಡೆಯಂಗಿಲ್ಲ. ಇದು ಕುರಿ ಹೊಟ್ಟೆ ನೋಡ್ಬೇಕ, ಅರ್ಧ ಉಣ್ಣಿ ಕತ್ತರಿಸ್ಕೊಂಡು ಗದ್ದಿಗೆ ಮಾಡಿ ಅಧಿಕಾರ ಮಾಡೋದಲ್ಲ. ಅದಕ್ಕೆ ಈ ಧರ್ಮದಲ್ಲಿ ಹುಟ್ಟಿದ ಮೇಲೆ ಈ ಧರ್ಮ ಉಳಿಬೇಕಂದ್ರ ಭಂಡಾರ ಹಚ್ಕೋಬೇಕ, ಕಂಬಳಿ ಹೊತ್ಕೋಬೇಕ, ನಮ್ಮ ಧರ್ಮ ದೇವರ ನಮ್ಮ ಹಾಲು ಮತ ಪರಂಪರೆ ಏನೈತೆ ಅಂತ ತಿಳ್ಕೋಬೇಕು. ಇವತ್ತು ಭಾಳ ಜನರಿಗೆ ಈ ಧರ್ಮ ಶಿವ ಪಾರ್ವತಿಯಿಂದ ಹುಟ್ಟೈತೆ ಅನ್ನೋದ ಖಬರ ಇಲ್ರಿ, ಖಬರ ಇಲ್ಲ. ಇವತ್ತು ಹುಲಿಜಯಂತಿಗೆ ಸಾಕ್ಷಾತ್ ಶಿವಾನೇ ಬರ್ತಾನಂತಂದಾಗ 25-30 ಲಕ್ಷ ಜನ ಬರ್ತೈತಿ. ಶಿವಾನೇ ಬರಲಿಲ್ಲ ಅಂದ್ರೆ ಯಾರು ಬರ್ತಿದ್ರಿ ಇಲ್ಲಿ? ಆ ಶಿವ ಬಂದು ಮುಂಡ ಸುತ್ತ ಅಂತಕ್ಕಂಥ ಖಬರಿಲ್ಲ. ಯಾವಾಗ ಓಡಿ ಹೋದೆವು, ಯಾವಾಗ ಮುಟ್ಟಿಗೆ ಮಾಡಿವೋ, ಮುಂಡ ಸಕ್ಕ ಪುಡಾರಿಗಿರಿ ನಮ್ಮದು ಭಂಡಾರ ಗೊಜ್ಜೋದು, ಕಂಬಳಿ ಈಚ ಕಡೆ ತುದಿ ಹಿಡಿದು ಆಚೆ ಕಡೆ ಬಡಿದು. ಅವ್ ದೇವ್ರಂತಾನ ಇವ್ ಏನು ಸುಧಾರಿಸೈತಿ ಜನ ಅಂತ. ನಾವು ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡ ಸಕ್ಕ ಕೈ ಮುಗಿದು ಪ್ರಾರ್ಥನೆ ಮಾಡ್ಬೇಕು ನಾವು. ಅದು ಬಿಟ್ಟು ಉಣ್ಣಿ ತಗೊಂಡು ಹೋಗಿದ್ನೆ, ಭಂಡಾರ ತಗೊಂಡು ಹೋಗಿದ್ನೆ, ಕಂಬಳಿ ಬೀಸನ ಒಟ್ಟನ ಕೆಡಿಯರ ಗಂಡಸ್ತಾನ. ಎಷ್ಟೋ ಸಲ ನಾನು ಬಂದಾಗ ಶಿವ ಸುತ್ತಿದ ಮುಂಡಾಸವನ್ನು ಗುಡಿ ಮ್ಯಾಚ್ ಚೆಲ್ಲಿರಿ. ಇದು ಅಪಾಧ್ಯ ಆಗ್ತೈತಿ, ಇದು ಉಪಯೋಗದಾಗ್ತೈತಿ. ಈ ಕ್ಷೇತ್ರವನ್ನು ಬೆಳೆಸ್ಬೇಕಂತ ದೊಡ್ಡ ಕನಸು ಕಂಡವ ನಾನು. ಆದ್ರೆ ದುಷ್ಟ ಇವತ್ತು ನನ್ನ ಮಗನ ತಲೆ ಹೊಡೆದು ಕಳಿಸ್ಯಾರ. 9 ರಾಜ್ಯದಾಗ 7,000 ಕಾರ್ಯಕ್ರಮ ಕೊಟ್ಟೀನಿ, ಎಲ್ಲಿ ಒಬ್ರು ಲೇಂದಿಲ್ಲ ನನಗೆ. ಇಲ್ಲಿ ಬಂದ ಅಜ್ಜವ್ರು ಕೊಟ್ಟಂತ ಸ್ವಯಂ ಸೇವಕರ ಅಂಗಿ ಹಾಕ್ಕೊಂಡ, ಅವ್ರು ಕೊಟ್ಟಂತ ಫೋನ್ ತಗೊಂಡ, ಒಳಗ ಮತ್ತೆ ಅವ್ರು ಕೊಟ್ಟಂತ ಕೆಂಪು ಟಾವೆಲ್ ಹಾಕ್ಕೊಂಡ 3 ಬಾಟ್ಲಿ ತುಂಬ ಶರೆ ಇವ್ರ ಶಿಷ್ಯನೆಲ್ಲ ಹೋಗಿ ತೋರಿಸಿದೀನಿ. ಕುಡ್ದ ನಮ್ಮ ಮಕ್ಕಳನ್ನ ಕಲ್ಲಿಲೆ ಹೊಡೆದ ಸಾಕಷ್ಟು ಬಡದ ತಲೆ ಹೊಡೆದು ಕಳಿಸಿದ್ದಾರೆ. ನಿಮ್ಮ ನೆನಪಿರ್ಲಿ, ಮುಂಡ ಸುತ್ತದ ಅರ್ಧ ತಾಸು ತಡ ಆಗ್ಬೋದು, ಅವ್ರು ಮಾತ್ರ ಜೀವಂತ ಮನೆಗೆ ಹೋಗಂಗಿಲ್ಲ. ಈ ಜಗದಾಗ ಏನ್ ಮಾಡ್ಬೇಕು ನಾವು? ಹಾಲು ಮತ ಧರ್ಮದಾಗ ಹುಟ್ಟಿದವ್ರು ನಾವು. ಅಮಾಯಕ ಮಕ್ಕಳನ್ನ ಬಡ್ದು ಕಳಿಸ್ತೀರಿ. 100 ಮಂದಿ ಒಳಗೆ 3 ಮಂದಿ ಯಾರು ಗಂಡಸರದಿರಲ್ಲ, ಬರ್ರಿ. ನಿಮ್ಮದ್ರ ಆಗ್ಲಿ ನಮ್ದರ ಆಗ್ಲಿ ನಾನು ಬರ್ತೀನಿ. ನಮ್ಮೂರಿಗೆ ತಾಕತ್ತಿದ್ರು ಬರ್ರಿ. ಗಂಡಸರು ಹಿಂಗೆಲ್ಲ ಅಲ್ಲ. ಕತ್ತಲ್ದಾಗ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ
ಹೊರಗಡೆ ಹೋದ ಮಕ್ಕಳು ಹಿಂಗೆ ಮಾಡ್ತೀರಿ, ಯಾರು ಹೆಣ್ಮಕ್ಳು ಸಿಕ್ಕರೆ ನಿಮ್ಮ ಕೈಯಾಗ ಏನಾಗಬಾರ್ದು. ನೀವು ಮನುಷ್ಯರಿಗೆ ಹುಟ್ಟಿದವರು ಅದಿರಿಲಿ, ನೀವು ಇವ್ರೇನ್ ಹುಟ್ಟಾರಿ ಇವ್ರು? ಕನ್ನಡದಾಗ ಮಾತಾಡ್ತೀರಿ, ಮತ್ತು ಈ ಸ್ವಯಂ ಸೇವಕರಾಗಬೇಕಾದ್ರೆ ಇದೇ ಧರ್ಮದವ್ರು ಇದಿರಿ ನೀವು. ಇದೆಲ್ಲ ಆಗಬಾರ್ದು ದಯವಿಟ್ಟು. ಅಜ್ಜೋರಿಗೆ ಭಾಳ ನೊಂದಿಸಿರಿ ನೀವು, ಅಜ್ಜೋರಿಗೆ ನೊಂದಿಸಿರಿ. ಇದೆಲ್ಲ ಆಗಬಾರ್ದು, ಇದು ಇಂಥದ್ದೆಲ್ಲ ಆಗಬಾರ್ದು ದಯವಿಟ್ಟು. ಈಗ ಮುಂದೆ ಹಾಡೋಣ. ಸೇವೆ ಮಾಡ್ಲಿಕ್ಕೆ ಬಂದೀವಿ, ಸೇವೆ ಮಾಡ್ಲಿಕ್ಕೆ ಬಂದೀವಿ. ಕಾರಣ ಏನಪ್ಪ, ನಮ್ಮ ಮಾಳಿಂಗರಾಜ್ ಅಜ್ಜಾರ ಭಾಳ ಕೀರ್ತಿ ಐತಿ, ನಮ್ಮ ಭಾಗಕ್ಕೂ ಭಾಳ ಬಂದಾರ. ಅವ್ರು ಮಾಡ್ತಕ್ಕಂಥ ಧರ್ಮ ಕಾರ್ಯಕ್ಕೆ ಒಂದಿಟ್ಟು ಹೆಗಲು ಜೋಡಿಸೋಣ ಅಂತೇಳಿ ನಮ್ಮ ಬಿಜರ್ಗಿ ಹಿರಿಯ ಕಲಾವಿದರಂಥ ಸೋಮಲಿಂಗ ದಣಗೊಂಡವರು, ಅವರ ಸುಪುತ್ರರು ಹಿರಿಯ ಕಲಾವಿದರಂಥ ಸಿದ್ದಣ್ಣ ದಣಗೊಂಡವ್ರ ಜೊತೆಗೆ ಚರ್ಚೆ ಮಾಡಿ ಸುತ್ತ ನಾನೇ ಮೈಕಿಗೆ ದುಡ್ಡು ಕೊಡ್ತೀನಿ ಸರ್, ನಿಮ್ಮೆಲ್ಲ ತಂಡಕ್ಕೆ ಉಪಹಾರ ಮಾಡಿಸ್ತೀನಿ, ಉಚಿತವಾಗಿ ಒಂದು ಕಲಾ ಸೇವೆ ಮಾಡೋಣ ಅಂತೇಳಿ 2 ವರ್ಷದಿಂದ ಬೆಳ್ಳಂಬೆಳ ತನಕ ಹಾಡಿಹೋಗಿದ್ದೀವಿ. ಬೆಳ್ಳಂಬೆಳ ತನಕ ಹಾಡಿಹೋಗಿದ್ದೀವಿ. ಕೊಟ್ಟಂಥ 7,000 ಕಾರ್ಯಕ್ರಮದಲ್ಲಿ ಕರೀಲಾರ್ದ ಇಲ್ಲಿ ಹೋದ ಮಗ ಅಲ್ಲ ನಾನು. ಆದರೆ ಮಾಳಿಂಗರಾಯ ನಮ್ಮ ಮಣಿದೇವರ ಮಾಳಿಂಗರಾಯ ಅಜ್ಜರಿಂದ ಈ ಪ್ರಸಾದದ ಮೂಲಕ ಕೀರ್ತಿ ಬೆಳೀತಾ ಇದೆ. ಅಜ್ಜರು ನಮ್ಮ ತಾಲೂಕಿಗೆ ಭಾಳ ಸಲ ಬಂದಿದ್ದಾರೆ. ನಾವು ಕೂಡ ಕುರುಬರ ಸಂಘದ ಭಾಳ ದೊಡ್ಡ ದಾನಿ ಬಂಧುಗಳೇ. ಈ ನಿಟ್ಟಿನಲ್ಲಿ 2 ಮೇಳಗಳು ಅದ್ಭುತವಾಗಿ ಸೇವೆ ಸಲ್ಲಿಸ್ತಾವೆ. ಹೀಗೆಲ್ಲ ಮುಂದಿನ ದಿನಮಾನಗಳಲ್ಲಿ ಯಾರು ಮಾಡಬೇಡ್ರಿ. ಶಿವ ಬರುವಂಥ ಜಾಗದಾಗ ಏನೇನೋ ನಾವು ಕುಡಿಬಾರ್ದು, ಯಾರ ಮ್ಯಾಗೂ ಕೈ ಎತ್ತಬಾರ್ದು, ಏನೋ ಅನ್ಯಾಯ ಮಾಡಬಾರ್ದು. ಇವತ್ತು ನಮ್ಗೆ ಎಷ್ಟು ನೋವಾಗಿದೆ, ನನ್ನ ಧ್ವನಿ ಸರಿ ಬರ್ತಾ ಇಲ್ಲ. ಇವತ್ತು 3 ಅವಘಡ ಅದು. 1 ಅವಘಡ ನಮ್ಮ ಹಿರಿಯ ಕಾಲ ಸ್ವಲ್ಪ ಕಾಲಿನ ತೊಂದರೆ ಕಳ್ಕೊಂಬಿಟ್ಟ, 1 ಫೋನ್ ಜಗ್ಗೋಲು, ಎಲ್ಲರೂ ಅಡ್ಡಾಡಿದ್ವಿ, ಯಾರಿಗೂ ಸಿಗಲಿಲ್ಲ. 2ನೇ ಅವಘಡ ನಮ್ಮ ಮಕ್ಕಳು ಹೊರಗಡೆ ಹೋಗಿ ತಲೆ ಹೊಡ್ಕೊಂಡು ಬಂದು ಸಾಕಷ್ಟು ಬಿಡ್ತಿದ್ದಾರೆ ಅವ್ರಿಗೆ, ಎಲ್ಲ ಮಕ್ಕಳು ಗಟ್ಟಿದವಂತ ತಡ್ಕೊಂಡವು. ಅವ್ರು ಏನೇನು ಮಾಡಿ ಎಲ್ಲ ಹೇಳಿದ್ದಾರೆ. ಇರಲಿ. 3ನೇ ಅವಘಡ ದುಡ್ಡು ಕೊಟ್ಟು ಮೈಕ್ ತರಿಸಿರೋ ಪುಣ್ಯಾತ್ಮ ಸ್ಟ್ಯಾಂಡ್ ತಂದಿಲ್ಲ ಅವನು. ಹಂಗೆಲ್ಲ ಮಾಡಬಾರ್ದು. ಹೋದ ವರ್ಷ ತಂದಿರಿ ಬಹುಶಃ, ಯಾಕೆ ನಾನು ಹಾಡಿಲ್ಲ. ಅದಕ್ಕೆ ಹಿಂಗೆಲ್ಲ ಮಾಡಿಬಿಡ್ರಿ. ಯಾಕಂದ್ರೆ ಈಗೆಲ್ಲ ಹಿಂಗೆ ಬಂದ್ಬಿಟ್ಟವು. ಈಗೆಲ್ಲ ಕೈಯ ಮೈಕಿನ ಬಂದವ. ಆದ್ರೆ ಡೊಳ್ಳಿಂಪದ ಹಾಡೋರಿಗೆ ಎತ್ತನ ಸ್ಟ್ಯಾಂಡ್ ಬೇಕು, ಚೆಂದ ಆಗ್ತೈತಿ. ಹಾವಭಾವ ಮಾಡಲಿಕ್ಕೆ ಚೆಂದಾಗಿ ಹಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇವು 3 ಹಾಡುಗಳಲ್ಲಿ ನಾನು ಏನು 3 ಸಮಸ್ಯೆಗಳ ಒತ್ತಡದಲ್ಲಿ ಸಿಕ್ಕೊಂಡ ಒಂಚೂರು ತೊಂದರೆ ಆಗೈತಿ. ಭಾಳ ಅದ್ಭುತ ಕಲಾವಿದರು, ಹಿರಿಯ ಕಲಾವಿದರು ನಮ್ಮ ಧರ್ಮವನ್ನು ಈ ಡೊಳ್ಳಿನ ಹಾಡಿನ ಮೂಲಕ ಇಡೀ ಕನ್ನಡ ನಾಡಿಗೆ, ಮರಾಠಿ ನಾಡಿಗೆ ತೋರಿಸಿಕೊಟ್ಟಂಥ ಯಾರಾದರೂ ಕಲಾವಿದರಿದ್ದರೆ ನಮ್ಮ ಬಿಜ್ಜರಿಗೆಯ ಸೋಮಲಿಂಗಪ್ಪ ದಣಗೊಂಡ ಸರ್ ಅವರು ಹಿರಿಯರು. ಅವ್ರಿಗೆ ಅಕಾಡೆಮಿ ಪ್ರಶಸ್ತಿ ಮಾಡಲಿಕ್ಕೆ ಅವ್ರ ಜಿಲ್ಲೆಯವರೇ ಸಾಕಷ್ಟು ಅಡೆತಡೆ ಮಾಡಿದ್ದಾರೆ. ಅವ್ರು ನನಗೆ 2013-18ನೇ ಇಸ್ವಿಯೊಳಗೆ ಸರ್ ಏನರ ಒಂದು ಮಾತು ತಂದಿದ್ರೆ ಅವತ್ತಿಂದ ಅವತ್ತೇ ಆಗಿಬಿಟ್ಟಿರೋದು. ನಾನು ಅವ್ರಿಗೆ ಪ್ರಶಸ್ತಿ ಬಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಅವ್ರು ನಮ್ಮ ಸಂಪರ್ಕ ನಂತರ ಭಾಳ ದಿವಸಕ್ಕಾಯ್ತು. ಆಮೇಲೆ ಬಿಡಲಿಲ್ಲ. ಸಿದ್ದಣ್ಣ ದಣಗೊಂಡು ಸರ್ ನಾವು ಗಂಟು ಬಿದ್ದು 4-5 ವರ್ಷ ಗಂಟು ಬಿದ್ದಾದ್ರು ಸಹಿತ ಒಂದು ಸಣ್ಣ ಈ ನಾಡಿಗೆ ಏನು ನಮ್ಮ ಧರ್ಮಕ್ಕೆ ಮಾಡಿದಾರೋ ಆ ಉಪಕಾರಕ್ಕಾಗಿ ಸರ್ಕಾರದಿಂದ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ವರ್ಷ ಅತ್ಯಂತ ನಮಗೆ ಬೇಕಾದವರೊಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ಶಿಫಾರಸು ಮಾಡಲಿಕ್ಕೆ ಜಾನಪದ ಕ್ಷೇತ್ರದಲ್ಲಿ ಅವರೇ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಹೇಳಿದ್ದೇನೆ, ಈ ಸಾರಿ 80 ವರ್ಷ ದಾಟಿದಂಥ ಕಲಾವಿದರು ಸೋಮಲಿಂಗ ಬಿಜರ್ಗಿ ಅವರು, ಅವ್ರ ಹೆಸರು ಸೋಮಣ್ಣ ಬಿಜರ್ಗಿ ಅಂತಿದೆ, ಬರ್ಕೊಡ್ರಿ. ಇಡೀ ಹಾಲ್ ಮತ ಧರ್ಮದೊಳಗೆ ಯಾವನೇ ಡೋಳು ಬಾರಿಸ್ಲಿ, ಹಾಡ್ಲಿ, ಕುಣಿಲಿ, ಕೈಪಟ್ಟು ಬಾರಿಸ್ಲಿ, ಏನೇ ಮಾಡಲಿ, ಯಾರ ಹೆಸರು ಕೊಡಂಗಿಲ್ಲ. ಸರ್ಕಾರ 50%, ಮಿನಿಸ್ಟರ್ 25%, ನಿಮ್ಗೆ 25% ಇರ್ತೈತಿ. 8ರಿಂದ 10 ಮಂದಿಗೆ ಜನಪದ ಕಲೆಯೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರ. ನಿಮಗಿರ್ತಕ್ಕಂಥ ಪರ್ಸೆಂಟೇಜ್ನಲ್ಲಿ ಒಂದೇ ಹೆಸರು ಇರಬೇಕು, ಸೋಮಲಿಂಗ ಬಿಜರ್ಗಿ ಅವ್ರದ್ದು ಅಂತ ಹೇಳಿದ್ದೀನಿ. ಇದಾಗಲೇ ಅವರು ಕೂಡ ನಮ್ಮ ಸಿದ್ದಣ್ಣ ಮಾಸ್ತರಿಗೆ ನಾನು ಏನು ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ. ಭಾಳ ಒತ್ತಾಯ ಮಾಡಿದ್ದೇನೆ ಅವ್ರಿಗೆ. ಸರ್ ನಾನು ಕೊಡಿಸಿದ್ದೀನಿ, ನಾನು ಕೊಡಿಸಿಲ್ಲ, ಶಿವ ಮಾಳಿಂಗರಾಯ ಕೊಡಿಸಿದ್ದೀನಿ. ಯಾಕಂದ್ರೆ ಅವ್ರು ಸೇವೆ ಮಾಡಿದ್ದಾರೆ. ನಾವು ಅಷ್ಟೇ ಪೋಸ್ಟ್ ಮಾಡ್ರೆ ಅಷ್ಟೇ, ಯಾರೋ ಕಳಿಸಿದ ಪತ್ರ ಯಾರಿಗೂ ಕೊಡ್ಬೇಕು ನಾವು. ಹಾಗಾಗಿ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಂತೇಳಿ ನಿಮ್ಮೆಲ್ಲರೊಂದು ಚಪ್ಪಾಳೆ ಹಾರಿಕೆ ಇರಲಿ. ಇಂಥವ್ರಿಗೆ ಬರಲಾರ್ದ ಇನ್ಯಾರಿಗೆ ಬರೋಕೆ ಬಂಧುಗಳೇ, ನಮ್ಮ ಹಾಲ್ ಮತ ಧರ್ಮದೊಳಗೆ ಬೆಳೆಸೋ ಪ್ರವೃತ್ತಿ ಕಡಿಮೆ ಐತಿ. ಒಂದು ಡೊಳ್ಳಿನ ಕಲೆ ಜನಪದ ಅಕಾಡೆಮಿ ಆಗಬೇಕಂತೇಳಿ ಮುಖ್ಯಮಂತ್ರಿಗಳ ತನಕ ಎಷ್ಟು ಗುದ್ದಿ ಆಡಿದ್ದೀನಿ. ಇವತ್ತಿನವರಿಗೆ ಅದು ಚಾಲ್ತಿಗೆ ಬರ್ತಾ ಇಲ್ಲ. ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಬಂಧುಗಳೇ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸುಕ್ಷೇತ್ರ ಮಾಳಿಂಗರಾಯರ ಹುಲಿಜಯಂತಿ ದೇವಸ್ಥಾನ ಇದು ಕೇವಲ ಒಂದು ಗುಡಿಗತೆ ಕಾಣ್ತೈತಿ. ಇದೊಂದು ಅದ್ಭುತವಾದಂಥ ಇದು ಭಂಡಾರದ ಮಂದಿರ ಆಗಬೇಕು. ಲಕ್ಷ ಜನ ಒಳಗೆ ಕುಂತು ಧ್ಯಾನ ಮಾಡುವಂಗೆ ಆಗಬೇಕು.
ಸುತ್ತುವಂಥ ಮುಂಡಾಸಕ್ಕೆ ನಾವು ಯಾವ ರೀತಿ ಗೌರವ ಸಲ್ಲಿಸಬೇಕು ಅಂತ ಶಿವಾನೇ ಭೂಮಿಗೆ ಬರ್ತಾನೆ. ಒಂದು ಶಿವನ ಮೂರ್ತಿ ಇಲ್ಲ. ಮಾಳಿಂಗರಾಯರು ಬೀರೇಶ್ವರ ದೊಡ್ಡ ಭವ್ಯ ಮೂರ್ತಿಗಳಾಗಬೇಕು. 1 ಲಕ್ಷ ಜನ ಕೂಡುವಂಥ ಒಂದು ಸಭಾಭವನ ಆಗಬೇಕು. 5 ಲಕ್ಷ ಜನರಿಗೆ, ಹೆಣ್ಣು ಮಕ್ಕಳಿಗೆ 5 ಲಕ್ಷ ಜನ, ಗಂಡು ಮಕ್ಕಳು ಎಲ್ಲೇ ಬಿದ್ದು ಹೋಗ್ತಾರೆ. ಗೌರವದಿಂದ ಬದುಕತಕ್ಕಂಥ ಗಂಡು ಜೀವಕ್ಕೆ ಜೀವ ಕೊಡ್ತಕ್ಕಂಥ ತಾಯಂದಿರು ಇವತ್ತು ಬಹಳ ಕಡಿಮೆ ಸಂಖ್ಯೆದ ಬರ್ತಾರೆ. ಕಾರಣ ಏನಂದ್ರೆ ಒಂದು 5 ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ರಾತ್ರಿ ಗೌರವದಿಂದ ಬದುಕಲಿಕ್ಕೆ ಮಲ್ಕೊಳ್ಳಿಕ್ಕೆ ಒಂದಿಷ್ಟು ರೂಮ್ಗಳಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಒತ್ತಡ ಇದೆ. ಇದು ಕರ್ನಾಟಕದಿಂದ ಈ ಕಡೆ ಮಹಾರಾಷ್ಟ್ರದ ಗಡಿಯಲ್ಲಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಸಹಾಯ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆದರೂ ಸಹಿತ ನಮ್ಮ ಮಾಳಿಂಗರಾಜರು ನಾಡಿಗೆ ಬೇಕಾಗಿದ್ದಾರೆ. ಅವರ ಒತ್ತಾಸೆಯ ಮೂಲಕ ಮುಂದಿನ ದಿನಮಾನಗಳಲ್ಲಿ ಇಲ್ಲೇ ಗುಡ್ಡಾಪುರಕ್ಕೆ 10 ಕೋಟಿ ರೂಪಾಯಿ ಬಂದಿದೆ. ಗುಡ್ಡಾಪುರ ಕೂಡ ಮಹಾರಾಷ್ಟ್ರದೊಳಗಿದೆ. ನಮ್ಮ ಕರ್ನಾಟಕ ಸರ್ಕಾರದವರು 10 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಇದೇ ಈಗಿನ ಮುಖ್ಯಮಂತ್ರಿಗಳು. ಅದಕ್ಕೆ ನಮ್ಮ ಹುಲಿಜಯಂತಿಗೂ ಮುಂದಿನ ದಿನಮಾನಗಳಲ್ಲಿ ಇಂಥ ದೊಡ್ಡ ಕೆಲಸಗಳಾಗಲಿ. ನಾನು ಕೂಡ ಬಹಳ ಈ ಕಡೆ ಒಂದು ಕನಸಿಟ್ಟು ಬಂದಿದ್ದೀನಿ. ಇನ್ನೊಂದಿಷ್ಟು ವರ್ಷದೊಳಗೆ ನಿವೃತ್ತಿ ಆದ ಮೇಲೆ ಏನಾದರೂ ಕೈಲೇ ಆದಷ್ಟು ಸಹಾಯ ಮಾಡಬೇಕು. ಆಮೇಲೆ ಸಹಾಯ ಮಾಡ್ತಕ್ಕಂಥವ್ರನ್ನ ಕ್ರೋಢೀಕರಣ ಮಾಡಿ ನಮ್ಮ ಹುಲಿಜಯಂತಿಯನ್ನು ತಿರುಪತಿ, ಕಾಶಿ, ಅಯೋಧ್ಯ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಆಶೆ ಇದೆ ಬಂಧುಗಳೇ. ಆ ಶಕ್ತಿಯನ್ನು ಭಗವಂತ ಈಗಾಗಲೇ ನಮಗೆ ಕರುಣಿಸಿದ್ದಾನೆ. ಆದರೆ ಸರ್ಕಾರ ನೌಕರರಾಗಿರೋದ್ರಿಂದ ವೇಳೆ ಇಲ್ಲ. 100 ದೇವಸ್ಥಾನಗಳಿಗೆ ಸಹಾಯ ಮಾಡಿದ್ದೇನೆ, ಸಾವಿರಾರು ಜನರಿಗೆ ಸಹಾಯ ಮಾಡಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಂದು 1 ಲಕ್ಷ ಸೇರಿ ನಮ್ಮ ಹುಲಿಜಯಂತಿ ಮಾಡಿದ್ರೆ 100 ಮಂದಿದು 1 ಲಕ್ಷ ಕೂಡಿಸಿ 1 ಕೋಟಿ ರೂಪಾಯಿ ಕೆಲಸ ಮಾಡ್ಬೇಕಂತಿದೆ. ಅವ್ರು ಯಾರೇ ಕೊಡದಿದ್ರು ಸಹಿತ ಇನ್ನು ಕೆಲವು ವರ್ಷಗಳಲ್ಲಿ ಈಗಾಗಲೇ ನನ್ನ ಮಗಳೊಬ್ಬ ದೊಡ್ಡ ಅಧಿಕಾರಿಯಾಗಿದ್ದಾಳೆ. ನಾನು ಸೇರಿ ನಮ್ಮ ಮನೆಯೊಳಗೆ 5 ಮಂದಿ ಅಂತಂಬರು ಸರ್ಕಾರಿ ನೌಕರರಿದ್ದೀವಿ. ಮಗಳು ಸೇರಿ 6 ಜನ ಆಗಿದ್ದೀವಿ. ಆದರೆ ಅನಿವಾರ್ಯವಾಗಿ ಊಟದ ಪೂರ್ತಿಗೆ ಎಲ್ಲರೂ ಬೇರೆ ಆಗೀವಿ. ಮತ್ತು ಉಳಿದ ನನ್ನೆಲ್ಲ ನಮ್ಮ ಸಹೋದರವ್ರು ಜಿಬಿಟ್ರದಾರ. ಅವರು ನನಗತ್ತೆ ಅವ್ರಿಗೆ ದಾನ ಧರ್ಮ ಮಾಡುವಂಥ ಶಕ್ತಿ ಇಲ್ಲ. ನಮ್ಮ ಮಗಳಿಗಿದೆ. ಇನ್ನು ಕೆಲವು ವರ್ಷಗಳಲ್ಲಿ ನಾನು ಇನ್ನೊಂದು 2-3 ಮಕ್ಕಳು ಸರ್ಕಾರಿ ಅಧಿಕಾರಿಗಳಾಗ್ತಾರೆ. ಆಗ ಬಂದು ಕೆಲಸ ಮಾಡ್ತೀನಿ. ಆಗ ಬಂದು ದೊಡ್ಡ ಕೆಲಸ ಮಾಡ್ತೀನಿ. ಭಾಳ ದೊಡ್ಡ ಕೆಲಸ ಮಾಡ್ತೀನಿ. ಈಗ ನಮ್ಮ ಔರಾದಿ ಮಠಕ್ಕೆ, ನಮ್ಮ ಭಾಳಷ್ಟು ಬೀರೇಶ್ವರ ದೇವಸ್ಥಾನಕ್ಕೆ, ಮಾಳಿಂಗರಾಯನಿಗೆ ಏನು ಕೆಲಸ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನೀವು ಕೂಡ ನಿಮ್ಮ ಪ್ರಯತ್ನ ಇರಲಿ. 2 ಜೋಡ್ ಟಗರ್ ಹೋದ ದುರ್ಗ ಹೋಗ, ಮಾರೋಗ, ಮಸನ ಹೋಗ, ಬೀರಪ್ಪ ಹೋಗಿ ಬಲಿ ಕೊಡೋದಕ್ಕಿಂತ 50,000 ರೂಪಾಯಿ ಮಾರ್ತಕ್ಕಂಥ 2 ಟಗರ್ ಮಾರಿದ್ರೆ 1 ಲಕ್ಷ ರೂಪಾಯಿ ಆಗ್ತೈತಿ. ಮಾಡ್ರಿ, ಒಂದು ಏನಾರು ಕೆಲಸ ಮಾಡ್ರಿ, ಶಾಶ್ವತವಾಗಿ ನಿಮ್ಮ ಹೆಸರು ಉಳಿತೈತಿ. ಒಂದು ಜೀವ ಹಾಕೊಂಡ್ರೆ ಪಾಪ ಬರ್ತೈತಿ. ಇಂಥಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ಮಾಳಿಂಗರಾಯ ಅಜ್ಜಾರು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಅಂದಾಜು ನಾನು ಆಗಲಿಂದ ನೋಡಾತೀನಿ, 2 ಲಕ್ಷ ಜನ ಪ್ರಸಾದ ಮಾಡಿದ್ರಿ ಗುರುಗಳಲ್ಲಿ. 2 ಲಕ್ಷ ಜನ ಪ್ರಸಾದ ಮಾಡಿದ್ದಾರೆ. ಯಾರಿಗೂ ಕೊರತೆಯಾಗಿಲ್ಲ. ಇನ್ನೂ ಬೆಳ್ಳಂ ತನಕ ಪ್ರಸಾದ ಮಾಡುವಷ್ಟು ಶಕ್ತಿ ಮಾಳಿಂಗರಾಜರಿಗಿದೆ. ಅಂತ ಮಾಳಿಂಗರಾಯರನ್ನ ಜಗತ್ತಿಗೆ ನೀಡಿದಂಥ ಜಕರಾಯ ಅಜ್ಜವರು ಅದ್ಭುತವಾದಂಥ ನಮ್ಮ ಹಾಲ್ಮತ ಧರ್ಮವನ್ನು ಅಧ್ಯಯನ ಮಾಡಿದಂಥವ್ರು. ನಮ್ಮ ಮಾಳಿಂಗರಾಯರ ವಂಶದಲ್ಲಿ ಬಂದಂಥ ಪರಂಪರೆಯವರು. ಅವರು ಯೂಟ್ಯೂಬ್ಗಳಲ್ಲಿ ಭಾಳ ಅದ್ಭುತವಾಗಿ ಮಾಳಿಂಗರಾಯರ ಮಾಹಿತಿ ಆಗ್ತಾ ಇದ್ದಾರೆ. ಪರಮ ಪೂಜ್ಯ ಅಡಿಯಪ್ಪಜ್ಜರು ಡೊಳ್ಳಿನ ಪದವನ್ನು ಇಂದು ಗೋಪಾಲಪ್ಪಜ್ಜ ಅಂತ ಹಾಡ್ತಿದ್ರು ನಾವು ಸಣ್ಣವರಿದ್ದಾಗ ಇಲ್ಲಿಯವರ. ಆ ನಂತರ ಅಡಿಯಪ್ಪಜ್ಜರು ಬಹಳ ಡೊಳ್ಳಿನ ಪದವನ್ನು ಬಹಳ ಭರ್ಜರಿ ಬೆಳೆಸ್ತಂಥವ್ರು. ನಮ್ಮ ಸೋಮಲಿಂಗಪ್ಪ ಅಜ್ಜರಿಗೂ ಕೂಡ ಗುರುವಾದವರು. ಅಂತ ಅಡಿಯಪ್ಪ ಮಹಾರಾಯರು ಸೋಮುತ್ತೆ ಒಡೆಯರವರು, ಅವರು ಕೂಡ ಬೀರೇಶ್ವರ ಮಾಳಿಂಗರಾಯರ ಪರಂಪರೆಯನ್ನು ಬಹಳಷ್ಟು ಪರಿಚಯ ಮಾಡಿದ್ದಾರೆ. ಇಂಥ ಎಲ್ಲ ಗುರುಗಳಿಗೆ ಚಪ್ಪಾಳೆ ಮೂಲಕ ಜೋರಾಗಿ ಅಭಿನಂದನೆ ಸಲ್ಲಿಸಿ, ನಮ್ಮ ಸೋಮಲಿಂಗಪ್ಪ ಅಜ್ಜವರು ಭಾಳ ಡೊಳ್ಳಿನ ಪದದ ಬಗ್ಗೆ, ಭಾಳ ಹಾಲ್ಮತ ಧರ್ಮದ ಬಗ್ಗೆ ಭಾಳ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮೇಲೆ ಹಾಲ್ಮತ ಪದವನ್ನೇ ಹಾಡೋಣ. ಶಿವ ಬರೋದ್ರಿಂದ, ಭೂಲೋಕಕ್ಕೆ ಶಿವ ಬರೋದ್ರಿಂದ ಶಿವನನ್ನು ಕುರಿತು ಒಂದಷ್ಟು ಪದ ಹಾಡಿದ್ದೀನಿ. ಶಿವ ಭಕ್ತ ಮಾರ್ಕಂಡೇಯನಂತ ಒಬ್ಬ ಸಣ್ಣ ಭಕ್ತನ ಪರವಾಗಿ ತನ್ನ ಸಮಕಾಲೀನ ಸ್ಥಾನದಲ್ಲಿರ್ತಕ್ಕಂಥ ಯಮರಾಜನೇ ಸುಟ್ಟು ಹಾಕ್ತಾನೆ. ಸತ್ಯನೇ ಅಂತೇಳಿ ಭಕ್ತನ ಪರವಾಗಿ ಯಮರಾಜನನ್ನು ಸುಟ್ಟು ಹಾಕ್ತಾನೆ. ಈಗ ಹೆಂಗಿದ್ದಾರೆ, ಅವನು ನನಗೆ ಬೆಂಬಲ ಕೊಟ್ಟಾನಪ್ಪ ಅಂತ 100 ಮಂದಿನ ನೈಪದಿ ಮಾಡಕ್ಕೆ ತಯಾರಿರ್ತಾರೆ. ಈಗ ಅದಕ್ಕೆ ಹಂಗೆಲ್ಲ ಆಗಬಾರ್ದು. ಆ ಶಿವ ಅಂದ್ರೆ ಸತ್ಯ, ಶಿವ ಅಂದ್ರೆ ಮಂಗಳಕರ. ಇವತ್ತಿನವರೆಗೂ ಭೂಮಿ ಮೇಲೆ ಯಾವ ದೇವರು ಬದುಕ್ಯಾವಂತಕ್ಕಂಥದ್ದು ಇತಿಹಾಸ ಇಲ್ಲ. ಪವಾಡ ಪುರುಷರು ಬದುಕ್ಯಾರ ಅಂತಕ್ಕಂಥದ್ದು ಇತಿಹಾಸ ಇಲ್ಲ. ಆದರೆ ಶಿವ ಪಾರ್ವತಿ ಇವತ್ತಿನವರೆಗೂ ಬದುಕ್ಯಾರ ಅನ್ನೋದಕ್ಕೆ ನಮ್ಮ ಹುಲಿಜಯಂತಿ ಮಾಳಿಂಗರಾಯನೇ ಸಾಕ್ಷಿ, ಮುಂಡಾಸನೇ ಸಾಕ್ಷಿ ಅಂತಕ್ಕಂಥದ್ದು. ಜಗತ್ತಿನಲ್ಲಿ ಬೇರೆ ದೇವರು ಬಂದು ಇಂಥ ಇಲ್ಲಿ ಕೆಲಸ ಮಾಡಿದಂಥ ಉದಾಹರಣೆಗಳಿಲ್ಲ. ಅದು ನಮ್ಮ ಧರ್ಮಕ್ಕೆ ಸಿಕ್ಕಿದೆ. ಅದಕ್ಕಾಗಿ ಅಂತ ಶಿವ ಪಾರ್ವತಿ ಸುತ್ತುವಂಥ ಮುಂಡಾಸಕ್ಕೆ ನಾವು ಭಂಡಾರ ಗೊಜ್ಜೋದು ಬೇಡಣ, ಉಣ್ಣೆ ಗೊಜ್ಜೋದು ಬೇಡಣ, ಕಂಬಳಿ ತೂರಿ ಒಗೆದು ಬೇಡಣ, ಮ್ಯಾಲ ಹತ್ತಿ ಏನೇನೋ ಮಾಡೋದು ಬೇಡಣ. ಹಾಗೆಲ್ಲ ನೋಡಿ
ನೋಡ್ತಿದ್ದೆ, ನಾನು ಹಿಂಗೆಲ್ಲ ಬರ್ತಿದ್ದೆ. ಸಿನಿಮಾ ಹಾಡ ಅದು ಅಶ್ಲೀಲ ಹಾಡ ಹಾಡ್ಕೊಂತ ಒಂದಿಷ್ಟು ಹುಡುಗರು ತಿರುಗಾಡ್ತಿದ್ದು, ಒಂದಿಷ್ಟು ಮಂದಿ ಜೋಲಿ ಹೊಡಿತಿತ್ತು. ಅವ್ನ ಹಾಡಕ್ಕೆ ಹಂಗೆ ಜೋಲಿ ಹೊಡ್ಯಕ್ಕೆ ಹೊರಗಡೆ ಅವಕಾಶ ಇರ್ತಾವ. ಶಿವ ಭೂಮಿಗೆ ಬರ್ತಾನಂದ್ರೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಗಳೇ, ನಮ್ಗೆ ಒಳ್ಳೇದಾಗಬೇಕಂದ್ರೆ ಮೊದಲು ನಾವು ಒಳ್ಳೆಯವ್ರಾಗಬೇಕು. ನಮ್ಗೆ ಒಳ್ಳೇದಾಗಬೇಕಂದ್ರೆ ಮೊದಲು ನಾವು ಒಳ್ಳೆಯವ್ರಾಗಬೇಕು. ನೀವೇನಾರು ಒಳ್ಳೆಯವ್ರಾದ್ರೆ ನಿಮಗೆ ಖಂಡಿತ ಒಳ್ಳೇದಾಗೇ ಆಗ್ತೈತೆ ಅಂತಕ್ಕಂಥದ್ದನ್ನ ನೆನೆಸಿ, ಸಾಕ್ಷಾತ್ ಶಿವನೇ ಭೂಮಿಗೆ ಪಾರ್ವತಿ ಸಮೇತವಾಗಿ ಬಂದು ಮುಂಡ ಸುತ್ತುವಂಥ ಅದ್ಭುತ ಪರಂಪರೆ ನಮ್ಮ ಹುಲಿಜಂತಿ, ನಮ್ಮ ಮೂಲ ಅದು ನಮ್ಮ ಧರ್ಮ, ನಮ್ಮ ಹಾಲುಮತ ಧರ್ಮದ ಮಾಳಿಂಗರಾಯರಿಂದ ಬಂದಂಥ ದೊಡ್ಡ ಕೀರ್ತಿ. ಇಂಥ ಮಾಳಿಂಗರಾಯರನ್ನ ಸದಾಕಾಲ ನೆನೆಯೋಣ ಅಂತೇಳಿ ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮ ಎಲ್ಲ ದೇವರುಗಳನ್ನ ಸ್ಮರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದೀಗ